ಇದು ತನ್ನ ಪಾರಂಪರ್ಯವನ್ನು ಕಾಪಾಡಿಕೊಂಡು ಹೊಸ ಯುಗದತ್ತ ಹೆಜ್ಜೆ ಹಾಕುತ್ತಿದ್ದು, ಶಿಕ್ಷಣ, ಕೃಷಿ, ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಯೊಂದಿಗೆ ಗ್ರಾಮವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಅವಕಾಶವಿದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸಾತೇವ ಅಂದ್ರೆ, ನಮ್ಮ ಧಾರವಾಡದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಮನಗುಂಡಿ ಗ್ರಾಮವನ್ನು ಈ ಒಂದು ವಿಡಿಯೋದಾಗ ತೋರ್ಸಾತೇವಿ. ಮತ್ತು ಗ್ರಾಮದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದು ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಮನಗುಂಡಿ ಗ್ರಾಮವು ಧಾರವಾಡ ತಾಲೂಕಿನಲ್ಲಿರುವ ಈ ಸುಂದರ ಗ್ರಾಮವು ಕರ್ನಾಟಕ ರಾಜ್ಯ ಧಾರವಾಡ ಜಿಲ್ಲೆಯ ಹೆಮ್ಮೆಯ ಭಾಗವಾಗಿದ್ದು, ಪ್ರಕೃತಿ, ಶಾಂತಿ ಮತ್ತು ಮಾನವೀಯ ಮೌಲ್ಯಗಳೊಂದಿಗೆ ಬೆಸೆದುಕೊಂಡಿರುವ ಈ ಗ್ರಾಮವು ಧಾರವಾಡ ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದ್ದು, ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಮುಖ ಪ್ರದೇಶಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ರಸ್ತೆ ಮತ್ತು ಬಸ್ ಸೌಲಭ್ಯಗಳೊಂದಿಗೆ ಗ್ರಾಮಸ್ಥರು ದಿನನಿತ್ಯ ಸಂಚಾರ ಸುಲಭವಾಗಿದೆ. ಜನಸಂಖ್ಯೆ ಮತ್ತು ಸಮುದಾಯ ಜೀವನ ನೋಡಿದರೆ 2011ರ ಜನಗಣತಿ ಪ್ರಕಾರ ಮನಗುಂಡಿಯಲ್ಲಿ ಸುಮಾರು 4,900ಕ್ಕೂ ಹೆಚ್ಚಿನ ಜನರು ವಾಸಿಸುತ್ತಿದ್ದಾರೆ. ಇಲ್ಲಿ ವಿವಿಧ ಕುಟುಂಬಗಳು ಪರಸ್ಪರ ಸಹಕಾರ, ಸ್ನೇಹ ಮತ್ತು ಒಗ್ಗಟ್ಟಿನಿಂದ ಬದುಕನ್ನು ಸಾಗಿಸುತ್ತಿದ್ದಾರೆ. ಹಬ್ಬದ ದಿನಗಳಲ್ಲಿ ಜಾತ್ರೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮದಲ್ಲಿ ವಿಶೇಷ ಉತ್ಸಾಹದಿಂದ ನಡೆಸಲಾಗುತ್ತದೆ. ಇವು ಗ್ರಾಮಸ್ಥರ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಕೃಷಿ ಮತ್ತು ಜೀವನೋಪಾಯವನ್ನು ನೋಡಿದರೆ ಮನಗುಂಡಿಯಲ್ಲಿ ಪ್ರಮುಖ ಜೀವನಾಧಾರವೇ ಕೃಷಿ. ಬಹುತೇಕ ಜನರು ಪಶುಸಂಗೋಪನೆ, ಕೃಷಿ ಸಂಬಂಧಿತ ಕೆಲಸಗಳನ್ನು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಜೋಳ, ತರಕಾರಿ ಬೆಳೆಗಳು, ಇನ್ನಿತರ ಸಾಮಾನ್ಯ ರೈತರ ಶ್ರಮವೇ ಈ ಗ್ರಾಮದ ಆರ್ಥಿಕ ಶಕ್ತಿಯ ಮೂಲವಾಗಿದೆ. ಶಿಕ್ಷಣದ ಬೆಳಕನ್ನು ನೋಡಿದರೆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಮಕ್ಕಳ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಧಾರವಾಡ ಮತ್ತು ಹುಬ್ಬಳ್ಳಿಗೆ ತೆರಳುತ್ತಾರೆ. ಶಿಕ್ಷಣದ ಮಹತ್ವವನ್ನು ಅರಿತು ಪೋಷಕರು ಮಕ್ಕಳ ಭವಿಷ್ಯಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಮನಗುಂಡಿ ಗ್ರಾಮದ ಆರೋಗ್ಯ ಮತ್ತು ಮೂಲ ಸೌಕರ್ಯಗಳನ್ನು ನೋಡಿದರೆ ಮನಗುಂಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಇತ್ಯಾದಿ ಮೂಲಭೂತ ಸೌಲಭ್ಯಗಳ ಲಭ್ಯವಿದೆ. ಗ್ರಾಮ ಪಂಚಾಯತವು ಸಹಕಾರದಿಂದ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಪ್ರಯತ್ನ ನಡೆಸುತ್ತಿದ್ದಾರೆ. ನೀರು ಮತ್ತು ಪರಿಸರವನ್ನು ನೋಡಿದರೆ ಬೋರ್ವೆಲ್, ಹ್ಯಾಂಡ್ ಪಂಪ್ ಮತ್ತು ಟ್ಯಾಂಕ್ಗಳ ಮೂಲಕ ಕುಡಿಯುವ ನೀರು ಸರಬರಾಜುವಾಗುತ್ತದೆ. ಹಸಿರು ಹೊಲಗಳು, ತೆರೆದ ಆಕಾಶ ಮತ್ತು ಶುದ್ಧ ವಾತಾವರಣ ಮನಗುಂಡಿಯ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿ ಪ್ರಕೃತಿಯೊಂದಿಗೆ ಬದುಕುವ ಜೀವನ ಶೈಲಿ ಇನ್ನೂ ಜೀವಂತವಾಗಿದೆ. ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ನೋಡಿದರೆ ಮನಗುಂಡಿ ಗ್ರಾಮವು ಕೇವಲ ಒಂದು ವ್ಯವಸ್ಥಿತವಲ್ಲ, ಇದು ಒಂದು ಸಂಸ್ಕೃತಿ. ಹಿರಿಯರ ಗೌರವ, ಸರಳ ಜೀವನ
ಅತಿಥಿ ಸತ್ಕಾರ, ಪರಸ್ಪರ ಸಹಾಯ ಇದು ದಿನನಿತ್ಯ ಬದುಕುವ ಭಾಗವಾಗಿದ್ದು ಗ್ರಾಮೀಣ ಜೀವನದ ನಿಜವಾದ ಅರ್ಥವನ್ನು ಇಲ್ಲಿ ಕಾಣಬಹುದು. ಮನಗುಂಡಿ ಗ್ರಾಮದ ಅಭಿವೃದ್ಧಿಯನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇದು ತನ್ನ ಪಾರಂಪರ್ಯವನ್ನು ಕಾಪಾಡಿಕೊಂಡು ಹೊಸ ಯುಗದತ್ತ ಹೆಜ್ಜೆ ಹಾಕುತ್ತಿದ್ದು, ಶಿಕ್ಷಣ, ಕೃಷಿ, ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಯೊಂದಿಗೆ ಗ್ರಾಮವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸುವ ವಿಶ್ವಾಸ ಇದೆ. ಕೊನೆಯದಾಗಿ ಈ ಮನಗುಂಡಿ ಗ್ರಾಮದ ಬಗ್ಗೆ ಹೇಳಬೇಕೆಂದರೆ, ಗ್ರಾಮವೇ ದೇಶದ ಹೃದಯ ಎಂಬ ಮಾತಿಗೆ ಜೀವಂತ ಸಾಕ್ಷಿಯೇ ಈ ಮನಗುಂಡಿ ಗ್ರಾಮ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.